ಆವತ್ತೊಂದು ದಿನ ವೆಸ್ಟ್ ಬೆಂಗಾಲ್ನ ಗೀತಾ ಕರ್ಮಾಕರ್ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ನಿಮಗೆ ದೇಶದ ಪ್ರತಿಷ್ಠಿತ ನ್ಯಾಷನಲ್ ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡ್ ಸಿಕ್ಕಿದೆ. ಈ ಮಾತನ್ನ ಕೇಳ್ತಿದ್ದ ಹಾಗೆ ಗೀತಾ ಕರ್ಮಾಕರ್ ಅವರಿಗೆ ನಂಬೋದಕ್ಕಾಗಲಿಲ್ಲ. ಯಾರೋ ನನಗೆ ತಮಾಷೆ ಮಾಡ್ತಿದ್ದಾರೆ ಅಂದ್ಕೊಂಡು ಕಾಲನ್ನು ಕಟ್ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಕಾಲ್ ಬರುತ್ತೆ. ಅವರು ವಿವರಿಸ್ತಾರೆ, 42 ವರ್ಷಗಳ ಕಾಲ ನೀವು ಮಾಡಿದಂಥ ನಿಸ್ವಾರ್ಥ ಸೇವೆಗೆ ಭಾರತ ಸರ್ಕಾರ ನಿಮಗೆ ನ್ಯಾಷನಲ್ ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡನ್ನು ನೀಡಿ ಗೌರವಿಸ್ತಿದೆ. ಭಾರತದ ರಾಷ್ಟ್ರಪತಿಗಳು ಇದನ್ನು ನೀಡ್ತಿದ್ದಾರೆ. ಈ ಮಾತನ್ನು ಕೇಳ್ತಿದ್ದ ಹಾಗೆ ಅವರಿಗೆ ಖುಷಿಯಿಂದ ಕಣ್ಣೀರಿನ ಹನಿಗಳು ಬರೋದಕ್ಕೆ ಶುರುವಾಗುತ್ತೆ. ಈ ಗೀತಾ ಕರ್ಮಾಕರ್ ಯಾರು ಅಂತ ಹೇಳಿದ್ರೆ, ಅವರ ಕತೆ ಶುರುವಾಗೋದು 1983ರಲ್ಲಿ. ವೆಸ್ಟ್ ಬೆಂಗಾಲ್ನ ಒಂದು ಟೀ ಎಸ್ಟೇಟ್ ಇರುವಂಥ ಹಳ್ಳಿಯ ಪ್ರದೇಶಕ್ಕೆ ಒಬ್ಬರು ಆರೋಗ್ಯ ಕಾರ್ಯಕರ್ತೆ ಗೀತಾ ಕರ್ಮಾಕರ್ ನೇಮಕ ಆಗ್ತಾರೆ. ಅಲ್ಲಿ ಹಾಸ್ಪಿಟಲ್ ಬಿಡಿ, ಒಂದು ಕ್ಲಿನಿಕ್ ಕೂಡ ಇರಲಿಲ್ಲ. ಜನ ಅನಾರೋಗ್ಯ ಆಯಿತು ಅಂತ ಹೇಳಿದರೆ ಡಾಕ್ಟರ್ ಹತ್ರ ಅಲ್ಲ, ಮಂತ್ರವಾದಿಗಳ ಬಳಿಗೆ ಹೋಗ್ತಿದ್ರು. ಹೆರಿಗೆಗಳೆಲ್ಲ ಮನೆಯಲ್ಲೇ ನಡೀತಿತ್ತು. ಅಲ್ಲಿಗೆ ಬಂದಂಥ ಗೀತಾ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಒಂದು ಮೇಜು, ಒಂದು ಕುರ್ಚಿ ಅಷ್ಟನ್ನೇ ಕ್ಲಿನಿಕ್ ಆಗಿ ಮಾಡಿಕೊಂಡು ಸೇವೆಯನ್ನು ಆರಂಭ ಮಾಡ್ತಾರೆ. ಪ್ರತಿದಿನ 12ರಿಂದ 14 ಕಿಲೋಮೀಟರ್ ಸೈಕಲನ್ನು ತುಳಿದು ಮನೆ ಮನೆಗೆ ಹೋಗಿ ಲಸಿಕೆ, ಆರೋಗ್ಯ, ಸುರಕ್ಷಿತ ಹೆರಿಗೆಯ ಮಹತ್ವವನ್ನು ಜನರಿಗೆ ಮನವರಿಕೆ ಮಾಡೋ ಕೆಲಸ ಶುರು ಮಾಡ್ತಾರೆ. ಆದರೆ ಜೀವನ ಅವ್ರನ್ನ ಮತ್ತೊಮ್ಮೆ ಪರೀಕ್ಷಿಸುತ್ತೆ. 2008ರಲ್ಲಿ ನಡೆದ ಆಕ್ಸಿಡೆಂಟ್ ಒಂದರಲ್ಲಿ ಅವರು 40% ಅಂಗವೈಕಲ್ಯಕ್ಕೆ ಒಳಗಾಗ್ತಾರೆ. 9 ಸರ್ಜರಿಗಳು ನಡೆಯುತ್ತವೆ. ಸೈಕಲ್ ಓಡಿಸೋದು ಅಸಾಧ್ಯ ಆಗತ್ತೆ. ಆದರೂ ಅವರು ಸೇವೆಯನ್ನು ನಿಲ್ಲಿಸೋದಿಲ್ಲ. ಸ್ವಂತ ಹಣದಲ್ಲಿ ಬಾಡಿಗೆ ರಿಕ್ಷಾದಲ್ಲಿ ಮನೆ ಮನೆಗೆ ಹೋಗ್ತಾರೆ. ತಾಯಂದ್ರಿಗೆ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸ್ಕೊಳ್ಳೋ ಮಹತ್ವವನ್ನು ತಾಳ್ಮೆಯಿಂದ ವಿವರಿಸ್ತಾರೆ. ಅವರ ನಿರಂತರ ಶ್ರಮದ ಫಲವಾಗಿ 2014ರ ವೇಳೆಗೆ ಆ ಪ್ರದೇಶದಲ್ಲಿ ಮನೆಯಲ್ಲೇ ಹೆರಿಗೆ ಮಾಡೋ ಪದ್ಧತಿ ಬಹುತೇಕ ಸಂಪೂರ್ಣವಾಗಿ ಕೊನೆಯಾಗತ್ತೆ. 42 ವರ್ಷಗಳ ಸತತ ಸೇವೆ, ಸಾವಿರಾರು ತಾಯಂದಿರ ಮತ್ತು ಮಕ್ಕಳ ಜೀವ ಉಳಿಸಿದ ಕೀರ್ತಿ ಅವರದು. ಅವರ ಸೇವೆಗೆ ಭಾರತ ಸರ್ಕಾರ ನ್ಯಾಷನಲ್ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಗೌರವಿಸುತ್ತೆ. ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರಿಂದ ಈ ವರ್ಷ ಅವರು ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಅವ್ರು ಹೇಳ್ತಾರೆ, ನಾನು ಯಾವತ್ತಿಗೂ ಈ ಪ್ರಶಸ್ತಿನ ನಿರೀಕ್ಷೆ ಮಾಡಿರಲಿಲ್ಲ. ಇಷ್ಟು ವರ್ಷ ನನಗೆ ಸಿಕ್ಕ ದೊಡ್ಡ ಪ್ರಶಸ್ತಿ ಅಂದರೆ ಅದು ಜನರ ಪ್ರೀತಿ. ನಿಜವಾದ ಸೇವೆಗೆ ಪದಕಗಳು ಗೌರವವನ್ನು ಕೊಡಬಹುದು, ಆದರೆ ಜನರ ಹೃದಯದಲ್ಲಿ ಸಿಗೋ ಸ್ಥಾನವೇ ನಿಜವಾದ ಪ್ರಶಸ್ತಿ. ಅದಕ್ಕಾಗಿಯೇ ಗೀತಾ ಕರ್ಮಾಕರ್ ಅವರಿಗೆ ಇವತ್ತಿಗೂ ಆ ಟೀ ಎಸ್ಟೇಟಲ್ಲಿ ಕೆಲಸ ಮಾಡೋ ಜನರೆಲ್ಲ ಪ್ರೀತಿಯಿಂದ ಒಂದೇ ಹೆಸರಿನಲ್ಲಿ ಕರೀತಾರೆ, ಪೋಲಿಯೋ ದೀದಿ ಮೋನಿ.